ವೆನ್ ಎನಿಥಿಂಗ್ ಈಸ್ ಫ್ರೀ, ರಿಮೆಂಬರ್ ದೆನ್ ಯು ಆರ್ ದಿ ಪ್ರಾಡಕ್ಟ್. ಈ ಒಂದು ಸಂಗತಿಯನ್ನು ಹೇಳಿ ಇಂದಿನ ಚರ್ಚೆಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಇಂದಿನ ಚರ್ಚೆಯ ವಿಷಯ ಅಪ್ಡೇಟ್ ಡಿಬೇಟ್. ಇತ್ತೀಚೆಗೆ ವಾಟ್ಸಪ್ಪು ತನ್ನ ಟರ್ಮ್ಸ್ ಆಫ್ ಸರ್ವಿಸಸನ್ನು ಅಪ್ಡೇಟ್ ಮಾಡಿತ್ತು. ಅದು ಸಾಕಷ್ಟು ವಿವಾದವನ್ನು ಹುಟ್ಟಾಕಿತ್ತು. ಅದರ ಮುನ್ನೆಲೆ ಸಾಧ್ಯತೆಗಳು, ಯಾಕೆ ಜನರು ಇದನ್ನು ನಿರಾಕರಿಸಲಿಕ್ಕೆ ಶುರು ಮಾಡಿದರು, ಈ ಎಲ್ಲ ಸಂಗತಿಗಳನ್ನು ಚರ್ಚೆ ಮಾಡೋಣ. ಪ್ರಾರಂಭದಲ್ಲಿ ವಾಟ್ಸಪ್ಪು ಇತ್ತೀಚೆಗೆ ತನ್ನ ಟರ್ಮ್ಸ್ ಆಫ್ ಸರ್ವಿಸಸನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಆ ಮೂಲಕ ಏನು ಅಂತ ಹೇಳಿದರೆ ಫೆಬ್ರವರಿ 8ನೇ ತಾರೀಕಿನ ಒಳಗಡೆ ನೀವೆಲ್ಲರೂ ಕೂಡ ಇದಕ್ಕೆ ಎಸ್ ಅನ್ನಬೇಕು, ಇಲ್ಲದಿದ್ದರೆ ನಿಮಗೆ ವಾಟ್ಸಪ್ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಏನು ಹೇಳುತ್ತೆ ಈ ಟರ್ಮ್ಸ್ ಆಫ್ ಸರ್ವಿಸಸ್ಸು? ವೆರಿ ಸಿಂಪಲ್ಲು. ಇನ್ನು ಮುಂದೆ ನಿಮ್ಮ ಪ್ರತಿಯೊಂದನ್ನು ಕೂಡ, ಯಾವ ಡೇಟಾ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ, ನೀವು ಬಳಸುವಂಥ ಪ್ರತಿಯೊಂದನ್ನು ಕೂಡ, ಡೇಟಾವನ್ನು ಕೂಡ ನಮ್ಮ ಪೇರೆಂಟ್ ಕಂಪನಿ ಫೇಸ್ಬುಕ್ಗೆ ನಾವು ಹಂಚಿಕೊಳ್ಳುತ್ತೇವೆ ಅನ್ನುವಂಥದ್ದು. ಇದನ್ನು ಹೇಳಿದ ತಕ್ಷಣ ಒಂದಷ್ಟು ಜನ ವಾಟ್ಸಪ್ಪನ್ನು ನಿರಾಕರಿಸುವಷ್ಟು ಡಿಲೀಟ್ ಮಾಡಿಬಿಟ್ರು. ಮತ್ತೊಂದು ಕಡೆಗೆ, ಒಂದು ಕಡೆಯಿಂದ ವಾಟ್ಸಪ್ನಿಂದ ಬೆಂಕಿ, ಇನ್ನೊಂದು ಕಡೆಗೆ ಇದರ ಬಿಸಿ ಗ್ರಾಹಕರ ಮೇಲೆ ತಗುಲಿ ಗ್ರಾಹಕರು ಕೂಡ ಇದನ್ನು ರಿಯಾಕ್ಟ್ ಮಾಡಿದ್ದು, ಅದು ವಾಟ್ಸಪ್ಪಿಗೂ ಕೂಡ ಬಿಸಿ ಮುಟ್ಟಿತು. ಅದೇ ಕಾರಣದಿಂದ ತನ್ನ ಟರ್ಮ್ಸ್ ಆಫ್ ಸರ್ವಿಸಸನ್ನು ನಾನು ಮೇ 15ನೇ ತಾರೀಕು ಮಾಡ್ತಾ ಇದ್ದೇನೆ ಅಂತ ಹೇಳ್ತು. ಸೆಕೆಂಡ್ಲಿ ಹೇಳ್ತು, ಇಲ್ಲ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಶುರು ಮಾಡ್ತು. ನಿಮ್ಮ ಸ್ಟೇಟಸ್ಗಳಲ್ಲೇ ಅದು ಬಂದು ಹೇಳಲಿಕ್ಕೆ ಶುರು ಮಾಡ್ತು, ನಿಮ್ಮ ಡೇಟಾವನ್ನು ಕದೀತಾ ಇಲ್ಲ, ನಿಮ್ಮ ಡೇಟಾ ಸೇಫು, ನಿಮ್ಮ ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಹಾಗೇ ಇರುತ್ತೆ, ಅದರದ್ದು ನಾನು ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮ ಯಾವುದೇ ಕಾಂಟ್ಯಾಕ್ಟ್ಸು, ಲೊಕೇಶನ್, ಇನ್ನೊಂದು ಮತ್ತೊಂದು ಫೇಸ್ಬುಕ್ಕಿಗೆ ಕೊಡ್ತಾ ಇಲ್ಲ ಅಂಥೇಳಿ. ಇಷ್ಟನ್ನು ಅದು ಕೊಡ್ತಾ ಇದೆ, ಇಷ್ಟನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಮಥಿಂಗ್ ಇಸ್ ಫಿಶಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹೊಸ ಟರ್ಮ್ಸ್ ಆಫ್ ಸರ್ವಿಸಸ್ ಏನು ಹೇಳ್ತಾ ಇತ್ತು ಅಂತ. ಹೊಸ ಟರ್ಮ್ಸ್ ಆಫ್ ಸರ್ವಿಸಸ್ ಹೇಳ್ತಾ ಇದ್ದಿದ್ದು ಬಹಳ ಸ್ಪಷ್ಟ. ನಿಮ್ಮ ಪ್ರೈವಸಿಯನ್ನು, ನಿಮ್ಮ ಖಾಸಗಿತನ ಇಷ್ಟು ದಿನ ನೀವು ಏನು ವಾಟ್ಸಪ್ಪಲ್ಲಿ ಬಳಸ್ತಾ ಇದ್ರಿ, ಅದು ಇನ್ನು ಮುಂದೆ ಪ್ರತಿಯೊಂದೊಂದು ಕೂಡ ನಿಮ್ಮ ಲೊಕೇಶನು, ಫೋನ್ ನಂಬರು, ಸಿಗ್ನಲ್ಲು, ಬ್ರೌಸರು, ಫೈನಾನ್ಸು, ಸೇಲು, ಪ್ರತಿಯೊಂದು ಕೂಡ ಅದನ್ನು ಪೇರೆಂಟ್ ಕಂಪನಿ ಫೇಸ್ಬುಕ್ಕಿಗೆ ಕೊಡಲಾಗುತ್ತದೆ. ಹೀಗೆ ಕೊಡುವುದರಿಂದ ನಿಮ್ಮ ಮೇಲೆ ಅಗ್ರೆಸಿವ್ ಆದಂಥ ಒಂದು ಡೇಟಾ ಇಸ್ ದ ನ್ಯೂ ಆಯಿಲ್ ಅನ್ನೋದನ್ನು ಕೇಳೇ ಇರುತ್ತೀರಿ. ಈ ಡೇಟಾದ ಮೂಲಕ ಜಗತ್ತನ್ನು ಗೆಲ್ಲಲಿಕ್ಕೆ ಇವತ್ತು ಸಾಧ್ಯ ಇದೆ, ಜಗತ್ತಿನಲ್ಲಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆ, ಸರ್ಕಾರಗಳನ್ನು ಟಾಪಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಮಾರ್ಕೆಟ್ಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದೆ, ಮಾರ್ಕೆಟ್ಗಳನ್ನು ವಿನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರಬಲ್ಲದು. ಅಷ್ಟರ ಮಟ್ಟಿಗೆ ನಿಮ್ಮನ್ನು ಬೇರೆದೇ ಆದಂಥ ಅದರ ಅಡಿಯಾಳನ್ನಾಗಿ ಮಾಡುವಂಥ ಶಕ್ತಿ ಇದೆ. ಇತ್ತೀಚೆಗೆ ನೆಟ್ಫ್ಲಿಕ್ಸ್ನಲ್ಲಿ ಬಂದಿರತಕ್ಕಂಥ ಸೋಷಿಯಲ್ ಡೈಲಮಾ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿಯನ್ನು ನೀವು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೀವು ಫೋನ್ ಮಾಡುವಾಗಲೂ ಅಥವಾ ಕಂಪ್ಯೂಟ್ರು, ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಮಾತಾಡ್ತಾ ಇರುವಾಗ ಈ ಡೇಟಾವನ್ನು ಈ ಕಂಪನಿಗಳು ಕದೀತಾ ಇರ್ತಾರೆ. ಫೇಸ್ಬುಕ್ನಂತಹ ಜೈಂಟ್ಗಳು ಕದ್ದು ಏನು ಮಾಡುತ್ತವೆ ಅಂದರೆ, ಅವು ತಮ್ಮ ಉಪಯೋಗಕ್ಕೆ ತಕ್ಕಂತೆ ಬಳಸಿಕೊಂಡು ನಿಮಗೆ ಯಾವುದು ಬೇಕು ಅದೇ ಪ್ರಣೀತವಾದಂಥ ಈ ಗೂಗಲ್ ಆಗಿರ್ಬೋದು, ಫೇಸ್ಬುಕ್ಕು, ಅದನ್ನೇ ನೀಡುವಂಥದ್ದು. ಆ ಮೂಲಕ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, 2019 ಚುನಾವಣೆಯ ಸಂದರ್ಭದಲ್ಲಿ ಕೇಂಬ್ರಿಡ್ಜ್ ಅನಾಲಿಟಿಕಾ ಅನ್ನುವಂಥದ್ದು ಒಂದು ಪ್ರಕರಣ ಆಗಿತ್ತು. ಈಗಾಗಲೇ ಆ್ಯಂಟಿ ಟ್ರಸ್ಟ್ ಅನ್ನುವಂಥ ಒಂದು ಯುರೋಪಿಯನ್ ಯೂನಿಯನ್ನ ಆ್ಯಂಟಿ ಟ್ರಸ್ಟ್ ಅಥಾರಿಟೀಸ್ಗಳಿಂದ ಫೇಸ್ಬುಕ್ಕು 110 ಯೂರೋಗಳಷ್ಟು ಫೈನನ್ನು ಕೂಡ ಅದು ಎದುರಿಸ್ತಾ ಇದೆ. 110 ಮಿಲಿಯನ್ ಯೂರೋಗಳಷ್ಟು. ಯಾಕೆ ಅಂತ ಹೇಳಿದರೆ, ಒನ್ಸ್ ಅಗೇನ್ ಇದು ಜನರ ಪ್ರೈವಸಿ, ಜನರ ಡೇಟಾವನ್ನು ತನ್ನ ಉಪಯೋಗಕ್ಕೋಸ್ಕರನೋ, ರಾಜಕೀಯ ಬೇರೆ ಬೇರೆ ಕಂಪನಿಗಳು ಇದನ್ನು ಬಳಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೋ ಇದರ ಮೇಲೆ ಒಂದು ಮಿಸ್ಯೂಸ್ ಮಾಡಿದಂಥ ಆರೋಪ ಇತ್ತು. ಇದೇ ಕಾರಣದಿಂದ ಆಗ ಜನ ಭುಗಿಲೆದ್ದಿರಲಿಲ್ಲ. ಆದರೆ ಇವಾಗ ಯಾವಾಗ ನಿಮ್ಮ ಚಾಟ್ಗಳು ಮತ್ತೊಬ್ಬರಿಗೆ ಹೋಗುತ್ತೋ, ನೀವು ಚಾಟ್ ಮಾಡಿದ್ದು ಅಥವಾ ನೀವು ಬಳಸಿದ್ದು, ನೀವು ಏನಾದರೂ ದಟ್ ವಾಟ್ ಎವರ್ ಇಟ್ ಮೇ ಬಿ ಪರ್ಸ್ನಲ್ ಆಗಿರ್ತಕ್ಕಂಥದ್ದು ಫೇಸ್ಬುಕ್ ಕೈಯಲ್ಲಿ ಹೋಗುತ್ತೆ ಅಂದರೆ, ಅಲ್ಲಿ ಒನ್ಸ್ ಅಗೈನ್ ಒಂದು ಸಾಧ್ಯತೆ ಏನು ಅಂತ ಹೇಳಿದರೆ, ಡೇಟಾ ಥೆಫ್ಟ್ ಆಗ್ಬೋದು, ಯಾರು ಕೂಡ ಹ್ಯಾಕರ್ಸ್ಗಳ ಕೈಗೆ ಸಿಗ್ಬೋದು, ಅಥವಾ ಇನ್ನೊಬ್ಬರು ನಿಮ್ಮ ಡೇಟಾವನ್ನು ಮತ್ತೊಬ್ಬರ ಕೈಗೆ ಹೋಗ್ತಾ ಇದೆ, ಮೂರನೇ ಪಾರ್ಟಿಗೆ ಹೋಗ್ತಾ ಇದೆ ಅಂದರೆ ಯಾರು ತಾನೇ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದೇ ವಿವಾದ ಆಗಿದ್ದು. ಹೀಗೆ ಆದ ತಕ್ಷಣ ಸಾಕಷ್ಟು ಜನ ಅನ್ಇನ್ಸ್ಟಾಲ್ ಮಾಡಿಕೊಂಡ್ರು. ಇಲಾನ್ ಮಸ್ಕ್ ಥರದ ಲೀಡರ್ಸು ಏನು ಹೇಳಿದರು ಅಂದರೆ, ನೀವು ಸಿಗ್ನಲ್ನಂತಹ ಡೊನೇಷನ್ನಿಂದ ರನ್ ಆಗುವಂಥ ಆ್ಯಪ್ಗಳತ್ತ ಮುಖ ಮಾಡಿ ಅಂಥೇಳಿ. ಮತ್ತು ಕೆಲವರು ಹೇಳಿದರು, ನೀವು ವಾಟ್ಸಪ್ ಮೇಲೆ ಯಾಕೆ ಡಿಪೆಂಡೆಂಟ್ ಆಗಿರಬೇಕು, ಇವತ್ತು ಹೈಕೋರ್ಟಿನಲ್ಲಿ ಬಂದಿರತಕ್ಕಂಥ ಆರ್ಡ್ರನ್ನ ನೋಡಿ, ಯಾರೋ PIL ಹಾಕಿದರು ವಾಟ್ಸಪ್ಪಿಗೆ ಬದಲಾಗ್ಲಿಕ್ಕೆ ಹೇಳಿ ಅಂತ. ಅದಕ್ಕೆ ಹೈಕೋರ್ಟ್ ಹೇಳ್ತು, ಅದು ಕಮರ್ಷಿಯಲ್ ಕಂಪನಿ, ನಿಮಗಿಷ್ಟ ಇಲ್ಲದಿದ್ದರೆ ನೀವು ಬಳಸಬೇಡಿ ಅಂಥೇಳಿ. ಇನ್ನೊಂದು ಸಂಗತಿ ನೋಡಿ, ಹ್ಯಾಕಿಂಗ್ ಅಂತ ನಾವು ಮಾತಾಡ್ತಾ ಇರ್ತೇವೆ. ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿದೆ ವಾಟ್ಸಪ್ ವೆಬ್ ಅನ್ನುವಂಥದ್ದು. ಮೊಬೈಲಿಂದ ಲ್ಯಾಪ್ಟಾಪ್ ಮೂಲಕ ಮೆಸೇಜಿಂಗ್ ಆ್ಯಪನ್ನು ಬಳಸೋರಿಗೆ ಅನೇಕರಿಗೆ ಏನಾಗಿದೆ, ತಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಥೆಫ್ಟ್ ಆಗಿರ್ತಕ್ಕಂಥದ್ದು ಮತ್ತು ಅನೇಕ ಹ್ಯಾಕರ್ಸ್ಗಳಿಗೆ ಸಿಕ್ಕಿರುವಂಥದ್ದು. ಅದು ಪ್ರಾಯಶಃ ಡಾರ್ಕ್ ವೆಬ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕಡೆ ಶೇರ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತದೆ. ನಿಮಗೆ ನೆನಪಿರಲಿ, ಚೈನೀಸ್ ಆ್ಯಪ್ಗಳು ಸುಮಾರು 50ಕ್ಕಿಂತ ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಆ್ಯಪ್ಗಳನ್ನು ಭಾರತ ಸರ್ಕಾರ ಡಿಲೀಟ್ ಮಾಡಿದೆ. ಯಾಕೆ ಅಂತ ಹೇಳಿದರೆ, ಆ ಎಲ್ಲ ಆ್ಯಪ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯರ ಡೇಟಾವನ್ನು ಕದ್ದು
ಚೈನೀಸ್ಗಳಿಗೆ ಚೈನಾ ದೇಶಕ್ಕೆ ಕಳಿಸಿಕೊಡಲಾಗ್ತಾ ಇತ್ತು. ಅದು ಯಾವುದೋ ರೀತಿಯಲ್ಲಿ ಮಿಸ್ಯೂಸ್ ಆಗಬಹುದಾದಂಥ ಸಾಧ್ಯತೆ ಇರ್ತಾ ಇತ್ತು. ಈ ಡೆಮೋಕ್ರಸಿಯನ್ನು ಡೆಸ್ಟ್ರಾಯ್ ಮಾಡ್ಬೋದಾದಂಥ ಈ ಸೊಸೈಟಿಯನ್ನು, ಈ ಜನರ ಲಿವಿಂಗನ್ನು ಪ್ರತಿಯೊಂದನ್ನು ಹಾಳು ಮಾಡಿಬಿಡುವಂಥ ಸಾಧ್ಯತೆ ಇರ್ತಾ ಇತ್ತು. ಅದಕ್ಕೆ ಡೇಟಾ ಇಸ್ ದ ನ್ಯೂ ಆಯಿಲ್ ಅಂತ ಮತ್ತೆ ಕೇಳೇ ಇರುತ್ತೀರಿ. ಆ ನ್ಯೂ ಆಯಿಲ್ ಅನ್ನುವಂಥದ್ರ ಅನರ್ಘ್ಯ ಸಾಧ್ಯತೆಯನ್ನು ಲೋಕಲೈಸ್ ಮಾಡಿಟ್ಟುಕೊಳ್ಳದೇ ಇದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಇವತ್ತು ವಾಟ್ಸಪ್ನ ಮೂಲಕ ನಮಗೊಂದು ಕರೆಗಂಟೆ, ಎಚ್ಚರಿಕೆ ಕರೆಗಂಟೆ. ಹಾಗಾದರೆ ಮುಂದೆ ಏನು? ಈಗ ಬಿಸಿ ಮುಟ್ಟಿದೆ, ಅದಕ್ಕೆ ನಾನು ಮೇ 15ಕ್ಕೆ ಚೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ಪಷ್ಟೀಕರಣ ಏನು ಕೊಡ್ತಾ ಇದೆ? ಇಲ್ಲ ನಿಮ್ಮ ಎಲ್ಲ ಡೇಟಾವನ್ನು ನಾನು ಕಳಿಸೋದಿಲ್ಲ, ಅಥವಾ ನಿಮ್ಮ ಒಟ್ಟು ಏನು ಹೇಳ್ತಾ ಇದ್ದೇನೆ ಅಂದರೆ ವಾಟ್ಸಪ್ ಬಿಸ್ನೆಸ್ಸನ್ನು ಬಳಸೋರು ಮತ್ತು ಆಪ್ಷನಲ್ ಆಗಿರ್ತಕ್ಕಂಥ ಬಿಸ್ನೆಸ್ ಫೀಚರಲ್ಲಿ ಇರ್ತಕ್ಕಂಥವ್ರ ಒಂದಷ್ಟು ಸಂಗತಿಗಳನ್ನು ನಾನು ಫೇಸ್ಬುಕ್ಕಿಗೆ ಕಳಿಸಿಕೊಡುತ್ತಿದ್ದೇನೆ. ಮತ್ತು ಇನ್ನು ಮುಂದೆ ನಾವು ಹೆಚ್ಚಿನ ಟ್ರಾನ್ಸ್ಪರೆನ್ಸಿಯನ್ನು ಒದಗಿಸಿಕೊಡ್ತೇವೆ. ಎಲ್ಲ ಸಂಗತಿಗಳನ್ನು ಹೇಳ್ತಾ ಇದೆ. ನಿಮಗೆ ನೆನಪಿರಲಿ, ಭಾರತದಲ್ಲಿ ಹೆಚ್ಚು ಕಡಿಮೆ ದಿನನಿತ್ಯ ಮಿಲಿಯನ್ ಗಟ್ಟಲೆ ಬಿಸ್ನೆಸ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ. ಎಲ್ಲ ಬಿಸ್ನೆಸ್ ಆ್ಯಕ್ಟಿವಿಟಿ ಒಂದಲ್ಲ ಒಂದು ರೀತಿಯಲ್ಲಿ ಫೇಸ್ಬುಕ್ ಹಂತಕ್ಕೆ ಹೋಗಿಬಿಡುತ್ತೆ ಅಂತ ಹೇಳಿದ್ರೆ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಫೇಸ್ಬುಕ್ ಮಾತ್ರ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಯಾವ ಮಾರ್ಕೆಟನ್ನು ಬೆಳೆಸ್ತೀನಿ, ಹೇಗೆ ಬೆಳೆಸ್ತೀನಿ, ಯಾರಿಗೆ ಫೇಸ್ ಕ್ರೀಮ್ ಬೇಕಿದೆ, ಯಾರಿಗೆ ಕಾಲಿಗೆ ಕ್ರೀಮ್ ಬೇಕಿದೆ, ಯಾರಿಗೆ ಪೌಡ್ರ್ ಬೇಕಿದೆ, ಯಾರಿಗೆ ಆಹಾರ ಬೇಕಿದೆ, ಪ್ರತಿಯೊಂದು ಇದನ್ನು ಡಿಸೈಡ್ ಮಾಡ್ತಾ ಹೋಗುತ್ತೆ. ಮೇ 15ರ ಡೆಡ್ಲೈನನ್ನು ಅದು ಹಾಕೊಂಡಿದೆ. ಇವತ್ತು ನಾವು ಚರ್ಚಿಸಬೇಕಾಗಿರ್ತಕ್ಕಂಥದ್ದು 2-3 ಸಂಗತಿ. ವಾಟ್ಸಪ್ಪಿನ ಡಬಲ್ ಸ್ಟ್ಯಾಂಡರ್ಡ್ಸ್. ವಾಟ್ಸಪ್ ಏನು ಮಾಡುತ್ತೆ? ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ ಗೊತ್ತಾ? ಯುರೋಪಿನಲ್ಲಿ ಆಲ್ರೆಡಿ ಒಂದು ಸ್ಟ್ರಿಕ್ಟ್ ಆದಂಥ ಲಾ ಇದೆ. ಏನು? ಈ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅಂಥೇಳಿ. ಈ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅಡಿಯಲ್ಲಿ ಎಷ್ಟು ಸ್ಟ್ರಿಂಜೆಂಟ್ ಅಂದರೆ, ಯುರೋಪಿನಲ್ಲಿ ಇಂಥ ಒಂದು ಆಲೋಚನೆಗೂ ಕೂಡ ಅದು ಕೈ ಹಾಕುವುದಿಲ್ಲ. ಭಾರತದಲ್ಲಿ ಮಾತ್ರ ಯಾಕೆ ಈ ಥರದ ಆಲೋಚನೆ ಅಂತ ಹೇಳಿದರೆ, ಭಾರತದಲ್ಲಿ ಸ್ಟ್ರಾಂಗ್ ಆದಂಥ ಡೇಟಾ ಪ್ರೊಟೆಕ್ಷನ್ ಲಾನೇ ಇಲ್ಲ. 2019ರಲ್ಲಿ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು ತರಲಾಗಿತ್ತು. ಅದು ಇಂಡಿವಿಜುವಲ್ ಡೇಟಾ ಬೇರೆ ಯಾವುದೇ ಪರ್ಪಸ್ಸಿಗೋಸ್ಕರ ಕಲೆಕ್ಟ್ ಮಾಡಬಾರ್ದು ಅಥವಾ ಅವರ ಕನ್ಸೆಂಟ್ ಇಲ್ಲದೆ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಮತ್ತು ಅತ್ಯಂತ ಕ್ರಿಟಿಕಲ್ ನ್ಯಾಷನಲ್ ಸೆಕ್ಯೂರಿಟಿ ಇನ್ನಿತರ ಕ್ರಿಟಿಕಲ್ ಸಂದರ್ಭದಲ್ಲಿ ಈ ಡೇಟಾಗಳನ್ನು ಯೂಸ್ ಮಾಡಬಹುದು, ಇನ್ನಿತರ ಸಂಗತಿಗಳ ಬಗ್ಗೆ ಮಾತನಾಡಿತ್ತು. ಇನ್ನೂ ಕೂಡ ಅದು ಎನೆಕ್ಟ್ ಆಗಿಲ್ಲ. ಆದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಇಂಥ ಆಲೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ತುಂಬ ಸ್ಟ್ರಿಂಜೆಂಟು. ಏನಾದರೂ ತಪ್ಪು ಮಾಡಿದ್ದು ಗೊತ್ತಾದರೆ 1ಕ್ಕೆ 10ರಷ್ಟು ಫೈನ್ಗಳನ್ನು ವಿಧಿಸಿ ಅವರ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡಿಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಡೀ ಯುರೋಪ್ನಲ್ಲಿ ಇಂಥ ಒಂದು ಮಾತಿಗೂ ಕೂಡ ಡೇಟಾವನ್ನು ನಾನು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಲೂ ಕೂಡ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಭಾರತದಲ್ಲಿ ಇದು ಸಾಧ್ಯ ಆಗಿದೆ. ಯಾಕಂದರೆ ಇಲ್ಲಿ ಒಂದು ಲೂಪ್ ಹೋಲ್ ಇದೆ. ಎಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒಂದು ಮೆಸೇಜಿಂಗ್ ಆ್ಯಪ್ ಆಗಿ ವಾಟ್ಸಪ್ ಹೇಗೆ ಕೆಲಸ ಮಾಡಿದೆ. ಇವತ್ತು ಭಾರತದಲ್ಲಿ 430 ಮಿಲಿಯನ್ ಯೂಸರ್ಸು, 430 ದಶಲಕ್ಷ ಬಳಕೆದಾರರು ಭಾರತದಲ್ಲೇ ಇದ್ದರೆ, ಹೆಚ್ಚು ಕಡಿಮೆ 2 ಬಿಲಿಯನ್ ಯೂಸರ್ಸು ಇಡೀ ವಿಶ್ವಾದ್ಯಂತ ಈ ವಾಟ್ಸಪ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಒಂದಷ್ಟು ಜನ ಎಡಿಕ್ಟ್ ಆಗಿದ್ದಾರೆ, ಇನ್ನೊಂದಷ್ಟು ಜನ ಅದನ್ನು ಇಲ್ಲದೆ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ವಾಟ್ಸಪ್ಪು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಎಂಡ್ ಟು ಎಂಡ್ ಅಂದರೆ ಏನು? ಇಲ್ಲಿಂದ ಕಳಿಸಿದ ಮೆಸೇಜು ಇಲ್ಲೇ ಹೋಗಿ ತಲುಪುತ್ತೆ, ಮಧ್ಯದಲ್ಲಿ ಡಿಕ್ರಿಪ್ಟ್ ಆಗುವುದಿಲ್ಲ ಅಂಥೇಳಿ. ಆದರೆ ಏನಾಗುತ್ತೆ, ಹೀಗೆ ಮೆಸೇಜ್ ಕಳಿಸುವಂಥ ಸಂದರ್ಭದಲ್ಲಿ ಒಂದು ಕಡೆ ಡೇಟಾ ಕ್ಲೌಡ್ನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಡೇಟಾ ಕ್ಲೌಡಿನಿಂದ ಕದಿಲಿಕ್ಕೆ ಅವಕಾಶ ಇದ್ದೇ ಇದೆ. ಈ ಡೇಟಾದ ಮೇಲೆ ಹ್ಯಾಕರ್ಸ್ಗಳು ಕಣ್ಣು ಹಾಕಿದರೆ ನಿಮ್ಮ ಮೆಸೇಜ್ ಸೇಫ್ ಅಲ್ಲ ಅನ್ನುವಂಥದ್ದು. ಎರಡನೇದು, ನೀವು ಯಾವುದೋ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಮಾಡ್ತೀರಿ, ಯಾವುದೋ ಕಮರ್ಷಿಯಲ್ ಟ್ರಾನ್ಸಾಕ್ಷನನ್ನು ಮಾಡ್ತೀರಿ, ಅಥವಾ ಫೋನ್ ನಂಬರನ್ನು, ಲೊಕೇಶನ್ಗಳನ್ನು, ಇನ್ನೊಂದು ಮತ್ತೊಂದನ್ನು ಕಳಿಸ್ತೀರಿ. ಈಗ ಸ್ಪಷ್ಟೀಕರಣ ಕೊಡ್ತಾ ಇರ್ಬೋದು ವಾಟ್ಸಪ್, ನಾವು ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗ್ತೇವೆ, ಇದನ್ನು ಕದಿಯೋದಿಲ್ಲ. ಆದರೆ ಇದೆಲ್ಲವನ್ನು ಕೂಡ ತೆಗೆದುಕೊಳ್ಳುವಂಥ ಹುನ್ನಾರ ಇದ್ದದ್ದು ಅಥವಾ ಇಂಥ ಒಂದು ಆಲೋಚನೆಗೆ ಮುಂದಾಗಿದ್ದು ಸತ್ಯ. ಅದಕ್ಕೆ ಮೇಲೆ ಎದ್ದು ಬಿದ್ದು ಸ್ಪಷ್ಟೀಕರಣ ಕೊಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಹೀಗೆ ಇಷ್ಟು ದಿನ ವಾಟ್ಸಪ್ಪೇ ಆಗ್ತಾ ಇತ್ತು. ಆದರೆ ಈಗ ಅದನ್ನು ಫೇಸ್ಬುಕ್ ತನ್ನ ಪೇರೆಂಟ್ ಕಂಪನಿ, ನಾನು ಈಗಾಗಲೇ ಹೇಳಿದೆ, ಫೇಸ್ಬುಕ್ಕಿಗೆ ಅದು ಆಲ್ರೆಡಿ ವಾಟ್ಸಪ್ಪು $19 ಬಿಲಿಯನ್ ಸೇಲ್ ಆಗಿದೆ. ಹಾಗಾಗಿ ಆ 19 ಬಿಲಿಯನ್ ಓನರ್ಶಿಪ್ ಏನಿದ್ದಾನಲ್ಲ ಫೇಸ್ಬುಕ್ಕು, ಅವನು ಈ ಡೇಟಾವನ್ನು, ನಿಮ್ಮೆಲ್ಲರ ಡೇಟಾವನ್ನು ನಾನು ಪಡೆದುಕೊಳ್ಳುತ್ತೇನೆ ಅನ್ನುವಂಥದ್ದು. ಹೀಗೆ ಪಡೆದುಕೊಳ್ಳೋದ್ರಿಂದ ಫೇಸ್ಬುಕ್ಕು ನಿಮ್ಮ ಎಲ್ಲ ಆಲೋಚನೆಗಳನ್ನು, ನಿಮ್ಮ ಈ ಬೇಕು ಬೇಡಗಳನ್ನು ನಿರ್ಧರಿಸುವಂಥ ಒಂದು ಪವರ್ನೆಸ್ಸನ್ನು ಪಡೆದುಕೊಳ್ಳುತ್ತೆ. ಕೇವಲ ಫೇಸ್ಬುಕ್ ಮಾತ್ರ ಅಲ್ಲ, ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ನಾಳೆ ಇನ್ನೊಂದು ರೀಟೇಲ್ ಸರ್ವಿಸಸ್ ಆಗ್ಬೋದು, ಇವತ್ತು ವಾಟ್ಸಪ್ ಪೇಮೆಂಟ್ ಅನ್ನುವಂಥದ್ದು ಬರ್ತಾ ಇದೆ. ಇದೆಲ್ಲವೂ ಕೂಡ ಹೆಚ್ಚು ಹೆಚ್ಚು ಯೂಸರ್ಸನ್ನು ಸ್ಟ್ರಾಂಗ್ ಮಾಡಬೇಕು, ಬಿಟ್ಟರೆ ವಲ್ನರೇಬಲ್ಗೊಳಿಸ್ತಾ ಹೋಗ್ತಾ ಇದೆ. ಯಾಕೆ ವಲ್ನರೇಬಲು? ಇವರು ಎನಿ ಟೈಮ್ ಈ ಡೇಟಾವನ್ನೆಲ್ಲ ಯಾವುದಕ್ಕೆಲ್ಲ ಬಳಸ್ಕೊಳ್ತಾರೆ ಗೊತ್ತಿಲ್ಲ. ಚೈನೀಸ್ ಆ್ಯಪ್ಗಳು ಅದಕ್ಕೆ ಬ್ಯಾನ್ ಆಗಿದ್ದು. ಆದರೆ ಇಂಥ ಅಮೇರಿಕನ್ ಆ್ಯಪ್ಗಳು ಅಫ್ಕೋರ್ಸ್ ನಮ್ಮ ಡೇಟಾವನ್ನು ಅಮೇರಿಕಕ್ಕೆ ಕಳಿಸ್ಕೊಡೋದೇ ಒಂದು ದೊಡ್ಡ ಅಪರಾಧ, ಇನ್ನೊಂದು ಕಡೆ ಸ್ಟೋರ್ ಮಾಡಿ ಇಟ್ಟುಕೊಳ್ಳೋದು ಮತ್ತೊಂದು ಅಪರಾಧ, ಮತ್ತೆ ಹ್ಯಾಕರ್ಸ್ಗಳಿಗೆ ಬೇರೆ ಬೇರೆ ಈ ಚಾಟ್ಸ್ಗಳು ಲೀಕ್ ಆಗ್ತಾ ಇರೋದು ಇನ್ನೊಂದು ರೀತಿಯ ಭಯವನ್ನು ಹುಟ್ಟಿಸುವಂಥದ್ದು. ಎಸ್, ಹೀಗಿದ್ದಾಗ ಅನೇಕ ಯೂಸರ್ಸ್ ಏನು ಮಾಡಿದರು, ಫಸ್ಟು
ಚಾಲೆಂಜ್ ಮಾಡಿದರು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಹೇಗೆ ಹಾಗೆ ನಾವು ಡಿಲೀಟ್ ಮಾಡ್ತೇವೆ ಅಂತ. ಒಂದಷ್ಟು ಜನ ಸಿಗ್ನಲ್ಲು, ಟೆಲಿಗ್ರಾಮ್ನಂತ ಇದಕ್ಕೆ ಹೋದರು. ಅದು ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್, ಮಧ್ಯೆ ಎಲ್ಲೂ ಡಿಕ್ರಿಪ್ಟ್ ಮಾಡಲಿಕ್ಕಾಗಲ್ಲ. ಇಲ್ಲಿಂದ ಕಳಿಸಿದ್ದು ಅಲ್ಲೇ ಹೋಗಿ ಮತ್ತೊಬ್ಬನೇ ಡಿಕ್ರಿಪ್ಟ್ ಮಾಡಬೇಕು. ಈ ಮಧ್ಯದಲ್ಲಿ ಅವರ ಮೊಬೈಲಿಂದ ತೆಗಿಲಿಕ್ಕಾಗುತ್ತೆ, ಇವ್ರ ಮೊಬೈಲಿಂದ ತೆಗಿಲಿಕ್ಕಾಗುತ್ತೆ. ಬಟ್ ಒಂದು ಮೆಸೇಜನ್ನು ಕಳಿಸಿದ್ದು ಎಂಡ್ ಟು ಎಂಡ್ ಅನ್ನುವಂಥದ್ದು. ಸರಿ, ಹೀಗಿರುವಂಥ ಸವಾಲುಗಳು ಇದ್ದದ್ದೇ. ಕೇಂಬ್ರಿಡ್ಜ್ ಅನಾಲಿಟಿಕಾದ ಕೇಸನ್ನು ನೋಡಿದ್ದೇವೆ. ಡೇಟಾದ ಮೂಲಕ ಡೇಟಾವನ್ನು ಬಳಸಿಕೊಂಡು ಇಡೀ ಮನುಷ್ಯರನ್ನೇ ಬೇಕಾದರೆ ಸ್ಲೇವ್ಸ್ ಮಾಡಿಬಿಡುವಂಥ, ಎಡಿಕ್ಟ್ ಮಾಡಿಬಿಡುವಂತಹ, ಅದೇ ರೀತಿ ನಿಮ್ಮ ಕಂಪ್ಲೀಟ್ ಆಲೋಚನೆಗಳನ್ನು ಆಚೀಚೆ ಮಾಡಿಬಿಡುವಂತಹ ಈ ಸೂಪರ್ ಮಾರ್ಕೆಟ್ ಒಂದು ಕಲ್ಚರ್ ಗೊತ್ತಿರ್ಬೋದು. ಸುಮ್ಮನೆ ಕೆಲವೊಮ್ಮೆ ಸೂಪರ್ ಮಾರ್ಕೆಟ್ನಲ್ಲಿ ಹೋದಾಗ ದುಡ್ಡು ಇದೆ ಅಂಥೇಳಿ, ನಿಮಗೆ ಬೇಡ ಅಂತ ಹೇಳಿದ್ರು ಕೂಡ ಕಂಡಿದ್ದನ್ನು ತೆಗೆದುಕೊಳ್ಳುವಂಥ ಒಂದು ಪ್ರತೀತಿ. ಅದೇ ರೀತಿಯ ಒಂದು ಟಾರ್ಗೆಟೆಡ್ ಆದಂಥ ಆ್ಯಡ್ ಮಾರ್ಕೆಟಿಂಗನ್ನು ಮಾಡ್ಬೋದು. ಮತ್ತು ನಿಮ್ಮ ಎಲ್ಲ ಡೇಟಾವು ಕೂಡ ಫೇಸ್ಬುಕ್ಕಿನ ಅಡಿಯಲ್ಲಿ ಆಲ್ವೇಸ್ ವಲ್ನರೇಬಲ್ ಆಗಿರ್ತಕ್ಕಂಥದ್ದು. ಇವತ್ತು ಅದು ಸ್ಪಷ್ಟೀಕರಣ ಕೊಟ್ಟಿದೆ. ಒಂದು. ಎರಡನೇದು, ನಾವು ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅಂತ ಹೇಳಿದೆ. ವಂಡರ್ಫುಲ್. ಇದಕ್ಕೆ ಎಲ್ಲ ಕನ್ಸ್ಯೂಮರಿಸಮಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಕನ್ಸ್ಯೂಮರ್ಸ್, ಬಳಕೆದಾರರು ಸಿಡಿದೆದ್ದರೆ ಮಾರ್ಕೆಟು ಕೂಡ ಬದಲಾಗಬೇಕು ಅನ್ನೋದಕ್ಕೆ, ಅಥವಾ ಪ್ರೊವೈಡರ್ ಕೂಡ ಬದಲಾಗಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಪ್ರಾಡಕ್ಟ್ ಫ್ರೀ ಅಂತ ಬಂದಾಗ ನೀವೇ ಆ ಪ್ರಾಡಕ್ಟ್ ಆಗಿರ್ತೀರಿ. ಫ್ರೀ 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 ನೆನಪಿರಲಿ. ವಾಟ್ಸಾಪು ಪ್ರಾರಂಭದಲ್ಲಿ ಬಂದಿದ್ದು ಫ್ರೀ ಆಗಿರಬೇಕು, ನಿಮ್ಮಿಂದ ಪೇಮೆಂಟ್ ಕಲೆಕ್ಷನ್ ಮಾಡಬಾರ್ದು, ಅಥವಾ ಇದಕ್ಕೆ ಪೇಮೆಂಟ್ ಇದ್ದರೆ ಜನ ಇಷ್ಟಾಗಿ ಬರ್ತಾರೋ ಇಲ್ವೋ, ಈ ರೀತಿ ಎಲ್ಲ ಆಲೋಚನೆ ಇತ್ತು. ಅದಕ್ಕೋಸ್ಕರ ಅದನ್ನು ಫ್ರೀ ಇಟ್ಟರು. ಅದರ ಫೌಂಡರ್ಸು ಈ ಫೇಸ್ಬುಕ್ಕಿಗೆ ಇದನ್ನು ಮಾರಿದ ಮೇಲೆ ಎಲ್ಲ ಬಿಟ್ಟು ಹೋದರು ವಾಟ್ಸಪ್ಪನ್ನು. ಅಟ್ ದ ಸೇಮ್ ಟೈಮ್ ಅದರ ಒನ್ ಆಫ್ ದಿ ಫೌಂಡರು ಸಿಗ್ನಲ್ ಅನ್ನುವಂಥದ್ದನ್ನು ಶುರು ಮಾಡಿದರು, ಸಿಗ್ನಲ್ ಆ್ಯಪನ್ನು. ಆ ಸಿಗ್ನಲ್ ಆ್ಯಪು ಇವತ್ತು ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ಆಯಿತು, ಹೀಗಿರ್ತಕ್ಕಂಥದ್ದು ಫ್ರೀ, ಎನಿಥಿಂಗ್ ಫ್ರೀ ಯಾಕೆ ಕೊಡ್ತಾರೆ ಅಂದರೆ ನೀವೇ ಅದಕ್ಕೆ ಪ್ರಾಡಕ್ಟು. ಫ್ರೀ ಕೊಡೋದು ಅದಕ್ಕೆ ಲಾಸ್ ಆಗ್ತಾ ಇರುತ್ತೆ. ಆ ಲಾಸನ್ನು ಹೇಗೆ ಗೇನ್ ಮಾಡ್ತಾರೆ? ನಿಮ್ಮ ಡೇಟಾ, ನೀವು ಕೊಡುವಂಥ ಮಾಹಿತಿಯೇ ಅವರಿಗೆ ಸೋರ್ಸ್ ಆಫ್ ಇನ್ಕಮ್. ಅದರಿಂದ ಅವರು ಆ್ಯಡ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಾಡಿಕೊಂಡು ಅವರ ಒಂದು ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ದ ಬೇಸಿಕ್ ಅನಾಮಲಿ ಓವರ್ ಹಿಯರ್. ಹಾಗಾದರೆ ಭಾರತದಲ್ಲಿ ಏನು ಮಾಡಬೇಕು? ನಾನು ಈಗಾಗಲೇ ಹೇಳಿದೆ, ಯುರೋಪ್ನಲ್ಲಿ, ಅಮೆರಿಕಾದಲ್ಲಿ ಇಂಥ ಒಂದು ಉಪಕ್ರಮಕ್ಕೆ ಅದು ಕೈಗೊಳ್ಳುವುದಿಲ್ಲ. ಭಾರತದಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಏನಿದೆ ಅದು ಅಡ್ವಾನ್ಸ್ಡ್ ಆಗಿ ಬರಬೇಕು. ಮತ್ತು ಡೇಟಾ ಪ್ರೊಟೆಕ್ಷನ್ ಕುರಿತಾದಂಥ ಈ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಅಥವಾ ಪ್ರೈವೇಸಿಗೆ ಸಂಬಂಧಿಸಿದಂಥ ಕಾನೂನುಗಳು ಪ್ರತಿ ಬಾರಿ ಅಪ್ಡೇಟ್ ಆಗ್ತಾ ಇರಬೇಕು, ತಿಂಗಳಿನಿಂದ ತಿಂಗಳಿಗೆ. ಯಾಕಂದರೆ ಈ ಟೆಕ್ನಾಲಜಿ ಇಸ್ ಫಾಸ್ಟ್ ಟ್ರಾನ್ಸ್ಫಾರ್ಮಿಂಗ್. ಇಂಥ ಹೊತ್ತಿನಲ್ಲಿ ನಾವು ಯಾವುದೋ ಹಳೆಯ ಕಾಲದ 60ರ ದಶಕ 70ರ ದಶಕದ ಕಾನೂನಿನಲ್ಲಿ ಇರ್ತಕ್ಕಂಥದ್ದೇ ನಾವು ಎಷ್ಟರ ಮಟ್ಟಿಗೆ ಹಿಂದುಳಿದಿದ್ದೇವೆ ಅನ್ನೋದನ್ನು ಕೂಡ ತೋರಿಸುತ್ತೆ. ನಮಗೆಲ್ಲ ಗೊತ್ತಿರಲಿ, ಈಗಾಗಲೇ 2019ರ ಹೊತ್ತಿಗೆ ಈ ವಾಟ್ಸಪ್ ಚಾಟ್ಗಳಲ್ಲಿ ಒಂದು ಪೆಗಾಸಿಸ್ ಅನ್ನುವಂಥದ್ದು ಇಸ್ರೇಲಿ ಸ್ಪೈವೇರ್ ಹೇಗೆ ಈ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಜರ್ನಲಿಸ್ಟುಗಳು, ಪವರ್ ಬ್ರೋಕರ್ಸು, ರಾಜಕಾರಣಿಗಳು ಇವರುಗಳ ಮೇಲೆ ನಿಗಾ ಇಡ್ತಾ ಇತ್ತು, ಇವರಿಂದ ಎಲ್ಲ ಮಾಹಿತಿಯನ್ನು ಕದೀತಾ ಇತ್ತು, ನಮ್ಗೆ ಗೊತ್ತಿದೆ. ಹಾಗಾಗಿ ವಾಟ್ಸಪ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಸೋ ಸೆಕ್ಯೂರ್ ನಾವು ಅಂದುಕೊಂಡಷ್ಟು. ಎನಿ ಡೇ ಇಟ್ ಕ್ಯಾನ್ ಬಿ ಅಂಡರ್ ದಿ ಥ್ರೆಟ್ ಆಫ್ ಸ್ಪೈವೇರ್. ಹಾಗಾಗಿ ಒಂದು ಕಡೆ ಕಂಪನಿಗಳು ಅಪ್ಡೇಟ್ ಆಗ್ತಾ ಇರಬೇಕು, ಬೇರೆ ಬೇರೆ ರೀತಿಯ ಸೈಬರ್ ಅಟ್ಯಾಕ್ಸಿಗೆ ಒಳಗಾಗದಾಗೆ ಅವರ ಸೇಫ್ಟಿ ನೆಟ್ಟನ್ನು ಇನ್ಕ್ರೀಸ್ ಮಾಡಬೇಕು. ಎರಡನೇ ಕಡೆ ಲಾ, ಭಾರತದ ಲಾ ಆಫ್ ದಿ ಲ್ಯಾಂಡ್ ಬದಲಾಗೋದು ಮಾತ್ರ ಅಲ್ಲ, ಅಪ್ಡೇಟ್ ಆಗೋದು ಮಾತ್ರ ಅಲ್ಲ, ತುಂಬ ಸ್ಟ್ರಿಂಜೆಂಟಾಗಿ ತರಬೇಕು. ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ನಾಳೆ ಇನ್ನೊಂದು ಯಾವುದು ಗೂಗಲ್ ಆಗಲಿ, ಯಾವುದು ಈ ನೆಲದ ಕಾನೂನನ್ನು ಗೌರವಿಸುವುದಿಲ್ಲೋ, ಈ ಜನರ ಪ್ರೈವೇಸಿಗೆ ಧಕ್ಕೆ ತರುತ್ತದೋ ಅಂಥವರಿಗೆ ಅವಕಾಶ ಕೊಡಬಾರದು. ಎಂಥದೇ ರೀತಿಯ ಇನ್ಫ್ಲೂಯೆನ್ಸರ್ ಇರಬಹುದು. ನಮಗೆಲ್ಲ ಗೊತ್ತಿರಲಿ, ಆರ್ಟಿಕಲ್ 21 ಏನು ಹೇಳುತ್ತದೆ? ಒಂದು ರೈಟ್ ಟು ಡಿಗ್ನಿಫೈಡ್ ಲೈಫ್, ರೈಟ್ ಟು ಪ್ರೈವೇಸಿ ಅನ್ನುವಂಥದ್ದು. ಆಧಾರ್ 2017ರ ಆಧಾರ್ ಒಂದು ಡಿಸಿಷನಲ್ಲಿ, ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ರೈಟ್ ಟು ಪ್ರೈವೇಸಿ ಈಸ್ ಆಲ್ಸೋ ಫಂಡಮೆಂಟಲ್ ರೈಟ್. ಕೇವಲ ಈ ರೀತಿ ಒಂದೊಂದು ಡೇಟಾ ಸೋರಿಕೆ ಆಗುವಂಥದ್ದು ಪರ್ಸನಲೈಸ್ಡ್ ಮಾತ್ರ ಅಲ್ಲ, ಈ ಡೆಮೋಕ್ರಸಿಯನ್ನು ಕೂಡ ಕಂಪ್ಲೀಟಾಗಿ ಡಿಸಿಮಿನೇಟ್ ಮಾಡಿಬಿಡುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರಗಳನ್ನು ಟಾಪಲ್ ಮಾಡಿ ಹೊಸ ಸರ್ಕಾರವನ್ನು ಸೃಷ್ಟಿಸುವಂಥ ಸಾಧ್ಯತೆ ಇರುತ್ತೆ. ಡೇಟಾಗೆ ಅಂಥ ಒಂದು ಕೆಪಾಸಿಟಿ ಇದೆ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಭಾರತದಲ್ಲಿ ಸ್ಟ್ರಾಂಗ್ ಆದಂಥ ಲಾ ಬೇಕು. ಎರಡು ಸಂಗತಿ, ಒಂದು ಕಡೆ ಡೇಟಾ ಪ್ರೊಟೆಕ್ಷನ್ ಲಾ ಆ್ಯಕ್ಟ್ ಭಾಳ ಸ್ಟ್ರಾಂಗ್ ಆಗಿ ಬರಬೇಕು. ಎರಡನೇದು ಭಾಳ ಪ್ರಮುಖವಾಗಿ ಡೇಟಾ ಲೋಕಲೈಸೇಷನ್ ಆಗುವಂಥದ್ದು ಸ್ಟ್ರಿಂಜೆಂಟ್ ಆಗಿರಬೇಕು. ವಾಟ್ಸಪ್ ಇಲ್ಲಿ ನೀವು ಏನನ್ನ ಚಾಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕ್ಲೌಡ್ ಅಂತ ಇದೆ, ಭಾರತದಲ್ಲೇ ಶೇಖರಿಸಿಟ್ಟುಕೊಳ್ಳಿ. ನೀವೆಲ್ಲೋ ಅಮೆರಿಕಕ್ಕೆ ಕಳಿಸಿಕೊಡ್ತೇನೆ, ನೀವು ಡಿಲೀಟ್ ಮಾಡಿದರೂ ಕೂಡ 90 ದಿನ ನಾವು ಇಟ್ಟುಕೊಂಡಿರ್ತೇವೆ. ಅದಕ್ಕಿಂತಲೂ ಕೂಡ ಏನಾದರೂ ಅಡ್ವಾನ್ಸ್ ಕಂಡೀಷನ್ಗೋಸ್ಕರ ಪರ್ಮನೆಂಟ್ ಡೇಟಾವನ್ನು ಕ್ಲೌಡ್ ಇನ್ನೊಂದು ಕಡೆ ಇಟ್ಕೊಂಡಿರ್ತೇವೆ, ಫೇಸ್ಬುಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಈ ಎಲ್ಲ ಪಾಲಿಸೀಸ್ಗಳಲ್ಲಿ ನಿಮ್ಮ ಡೇಟಾ ಸೋರಿಕೆ ಆಗ್ತಾ ಇರುತ್ತೆ. ಆ್ಯಂಡ್ ಪೇರೆಂಟ್ ಕಂಪನಿಯ ಹೆಸರಲ್ಲಿ ನಿಮ್ಮ ಡೇಟಾ ಮತ್ತೊಬ್ಬರಿಗೆ ಮಾರಾಟ ಆಗ್ತಾ ಇರುತ್ತೆ ಅನ್ನೋದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು.
ಒಂದು ವೇಳೆ ಇಂಥ ಆಲೋಚನೆಗಳು ಇನ್ನಷ್ಟು ಮುಂದುವರೆದರೆ ಸರ್ಕಾರ ಪೆನಾಲ್ಟಿ ಹಾಕಲಿಕ್ಕೂ ಕೂಡ ಮುಂದಾಗಬೇಕು. ಸ್ಟ್ರಾಂಗ್ ಲಾನ ಮೂಲಕ ಇಂಥ ಒಂದು ಲೂಪ್ ಹೋಲ್ಸಲ್ಲಿರ್ತಕ್ಕಂಥ ಸಿಸ್ಟಮಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ಗಳಿಗೆ ಕಂಪ್ಲೀಟಾಗಿ ಸ್ಟಿಚ್ ಹೊಲಿಯುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕಾಗಿದೆ. ಬಿಕಾಸ್ ಮಿಲಿಯನ್ಸ್ ಆಫ್ ಬಿಸ್ನೆಸ್ ದಿನನಿತ್ಯ ನಡೆಯುವಂಥದ್ದು ಆ್ಯಂಡ್ 430 ಮಿಲಿಯನ್ ಜನ ಯೂಸ್ ಮಾಡ್ತಾರೆ ಅಂದರೆ 430 ಮಿಲಿಯನ್ ಜನರ ಒಟ್ಟಾರೆ ಆಲೋಚನೆಗಳ ಮೇಲೆ ಫೇಸ್ಬುಕ್ ಪ್ರಭಾವ ಹೊಂದಲಿಕ್ಕೆ ಸಾಧ್ಯತೆ ಇರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ದ ಕೇಸ್ ಆಫ್ ವಾಟ್ಸಪ್. ಯಾವುದೇ ಆ್ಯಪ್ಗಳು, ಯಾವುದೇ ಮೆಸೇಜಿಂಗ್ ಆ್ಯಪ್ಗಳು ಇಂಥ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದಲ್ಲಿ, ಟ್ರಾನ್ಸ್ಪರೆನ್ಸಿ ಇಲ್ಲದೇ ಇದ್ದಲ್ಲಿ, ಡೇಟಾ ಲೋಕಲೈಸೇಷನ್ ಇಲ್ಲದೇ ಇದ್ದಲ್ಲಿ, ಡೇಟಾ ಇನ್ನೊಂದಕ್ಕೆ ಪೇರೆಂಟ್ ಹೆಸರಿನಲ್ಲಿ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ದಲ್ಲಿ, ಇದನ್ನೆಲ್ಲವನ್ನು ನಿಲ್ಲಿಸುವಂತಹ 2 ನೆಲೆ. ಒಂದು, ಗ್ರಾಹಕರು ಎಚ್ಚೆತ್ತುಕೊಳ್ಳಬೇಕು. ಎಲ್ಲ ಟರ್ಮ್ಸ್ ಆಫ್ ಕಂಡೀಷನ್ಸನ್ನು ನಾವು ಯಾಕೆ ಓದ್ತೀವಿ ಅನ್ನೋದಕ್ಕಿಂತ ಓದಬೇಕು. ಮತ್ತೊಂದು, ಸರ್ಕಾರ ಆದಷ್ಟು ಬೇಗ ಈ ಡೇಟಾ ಪ್ರೊಟೆಕ್ಷನ್ ಲಾ ಬಿಲ್ಲನ್ನು ಮೊದಲ ಹಂತದಲ್ಲಿ ತಂದು ನೆಕ್ಸ್ಟು ಕೀಪ್ ಆನ್ ಅಪ್ಡೇಟಿಂಗ್, ಅದಕ್ಕೊಂದು ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಯಾವಾಗಲೂ ರೆಡಿ ಇಟ್ಟಿರಬೇಕು. ಇಲ್ಲದಿದ್ದರೆ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಇಟ್ ಈಸ್ ಆಲ್ವೇಸ್ ಅ ರಿಯಲ್, ಈವನ್ ದೋ ಇಟ್ ಈಸ್ ಅ ವರ್ಚುವಲ್, ಬಟ್ ಥ್ರೆಟ್ ವಿಲ್ ಆಲ್ವೇಸ್ ಬಿ ರಿಯಲ್. ಹಾಗಾಗಿ ಜನರು ಮತ್ತು ಸರ್ಕಾರ, ಸಮಾಜ ಸದೃಢವಾಗಿರಲಿಕ್ಕೆ ಮತ್ತು ಅವರವರ ಪ್ರೈವಸಿ, ಅವರವರ ಆ ಖಾಸಗಿತನ ಗೌರವಯುತವಾಗಿರಲಿಕ್ಕೆ, ಸುಲಭವಾಗಿ ಹೇಳ್ಬೋದು ನಿಮಗೆ ಬೇಕಾದರೆ ಬಳಸಿ, ಬೇಡದೇ ಇದ್ದರೆ ಬಿಡಿ ಅಂಥೇಳಿ. ಕೆಲವರು ಇದರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಆ ಡಿಪೆಂಡೆನ್ಸನ್ನು ಬದಲಾಯಿಸಲಿಕ್ಕೆ ಇನ್ನೊಂದು ಇಂಥದ್ದೇ ಆ್ಯಪ್ ಬರುವ ತನಕ ಅದೊಂದು ಡಿಪೆಂಡೆನ್ಸಿ ಇದ್ದೇ ಇರುತ್ತೆ, ಈಸ್ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಎಲ್ಲಿಯ ತನಕ ಈ ಡೇಟಾ ಪ್ರೊಟೆಕ್ಷನ್ ಲಾ ಮತ್ತು ಇದಕ್ಕೊಂದು ಸ್ಟ್ರಿಂಜೆಂಟ್ ನಾರ್ಮ್ಸನ್ನು ಫಿಕ್ಸ್ ಮಾಡೋದಿಲ್ವೋ ಅಲ್ಲಿಯ ತನಕ ಈ ರೀತಿಯ ಸಮಸ್ಯೆ, ಸವಾಲು ಇದ್ದದ್ದೇ. ಹಾಗಾಗಿ ಮೇ 15ನೇ ತಾರೀಕು ಅವರು ಮಾಡಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಚೇಂಜ್ ಮಾಡ್ತೇವೆ, ಬಿಸ್ನೆಸ್ ಮಾತ್ರ ಟ್ರಾನ್ಸ್ಫರ್ ಮಾಡ್ತೇವೆ, ಇನ್ನೊಂದು ಮತ್ತೊಂದು ಅಂತ ಹೇಳಿರ್ತಕ್ಕಂಥದ್ದು ಒಂದಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅಟ್ ದ ಸೇಮ್ ಟೈಮ್ ಗ್ರಾಹಕರ ಶಕ್ತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತೆ ಮಾಡಿದೆ. ಈಗ ಖುಷಿ ಪಡುವಂಥ ಸಮಯ ಅಲ್ಲ, ಇನ್ನಷ್ಟು ಅಲರ್ಟ್ ಆಗಿರ್ತಕ್ಕಂಥ ಸಮಯ. ಸರ್ಕಾರವನ್ನು ಎಚ್ಚರಿಸಬೇಕು. ಆ ಆ್ಯಪ್ಗಳು ಕೂಡ ನಿಮ್ಮ ಡೇಟಾವನ್ನು ಕದಿಯದಂತೆ ಅಥವಾ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡದಂತೆ ನೋಡಿಕೊಳ್ಳಬೇಕು. ದಿಸ್ ಈಸ್ ಆಲ್ ವಿಚ್ ಈಸ್ ನೀಡೆಡ್ ಫಾರ್ ಅ ಹೆಲ್ತಿ, ಸೆಕ್ಯೂರ್ ಆ್ಯಂಡ್ ಪರ್ಸನಲೈಸ್ಡ್ ಆದಂಥ ಆ್ಯಂಡ್ ಪರ್ಸನಲ್ ಆಸ್ಪೆಕ್ಟ್ಸಿಗೆ ಪ್ರೊಟೆಕ್ಷನ್ ನೀಡುವಂತಹ ಈ ಎಲ್ಲ ಸಂಗತಿಗಳನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ಲಾ ಆಫ್ ದಿ ಲ್ಯಾಂಡ್ ಮಸ್ಟ್ ಬಿ ಸುಪ್ರೀಂ. ಅಟ್ ದ ಸೇಮ್ ಟೈಮ್ ಪ್ರತಿಯೊಬ್ಬ ಕನ್ಸ್ಯೂಮರ್ನ ಒಂದು ಆಲೋಚನೆ ಅಥವಾ ಅವನ ಖಾಸಗಿತನ ಅನ್ನುವಂಥದ್ದು ಪ್ಯಾರಮೌಂಟ್ ಆಗಿರಬೇಕು. ಯಾವುದೋ ಒಂದು ಸಂಗತಿ ಫ್ರೀ ಅಂಥೇಳಿ ನಾವೇ ಅದಕ್ಕೆ ಸರಕಾಗಿ ಬಿಡುವಂಥ ಒಂದೊಂದೊಂದು ಎಚ್ಚರಿಕೆ ಅಥವಾ ಅಂಥ ಸಾಧ್ಯತೆ, ಸವಾಲುಗಳನ್ನು ಯಾವುದೇ ಕಂಪನಿಗಳು ದುರ್ಬಳಕೆ ಮಾಡಿಕೊಳ್ಳಬಾರದು ಅಂತ ಹೇಳ್ತಾ ನನ್ನ ಈ ಚರ್ಚೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ಜೈ ಹಿಂದ್.